Ashir, who is the managing director of the Malabar Group, Vilasar Babu, who is the regional head, my colleague and my friend, who is the chairman of the Bangalore Development Authority, Mr. N.A. Harris, all the guests who have come from all over the country, and supporters of Malabar Group, ladies and gentlemen, and my young sisters. The daughters of Allah. ಆಯ್ತು, ಸಿಸ್ಟರ್ ಆಗಿ ಡಾಕ್ಟರ್ ಆಗಿ. ಬಂಧುಗಳೇ, ನನಗೆ ಬಹಳ ಸಂತೋಷವಾದಂತಹ ದಿನ. ಬಹುಶಃ ಕನಕಪುರದಿಂದ ಕೆಲವರು ಬಂದಿದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ. ನಾನು ಈ ಕೆಲಸನ ಇದೇ ರೀತಿ ಕನಕಪುರ ತಾಲೂಕಿನಲ್ಲಿ ಪ್ರತಿ ವರ್ಷ SLCಲಿ, PUCಲಿ ಫಸ್ಟ್ ಕ್ಲಾಸ್ ಬಂದವ್ರಿಗೆ ಈ ರೀತಿ ಅವ್ರಿಗೆಲ್ಲ ಅಭಿನಂದನೆ ಮಾಡುವಂತ ಕೆಲಸ ನಾನು ಮಾಡಿಕೊಂಡು ಬಂದಿದ್ದೀನಿ. ಇವತ್ತು ನನಗೆ ಮಲಬಾರ್ ಸಂಸ್ಥೆಯವರು, ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಬಿಕಾಸ್ education is my pet subject. By birth, I am an agriculturist. By profession, I am a businessman. By choice, I am an educationist. By passion, I am a politician. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ಮ ವಯಸ್ಸಲ್ಲೇ, ನಿಮ್ಗಿಂತ ಚಿಕ್ಕ ವಯಸ್ಸಲ್ಲೇ ರಾಜಕೀಯಕ್ಕೆ ಪ್ರವೇಶ ಮಾಡಿಬಿಟ್ಟೆ. ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಂಗೆನೆ ನನಗೆ ಟಿಕೆಟ್ ಆವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ನಾನು ಎಲೆಕ್ಷನ್ ನಿಲ್ಲಕ್ಕೆ 85ರಲ್ಲಿ ಪ್ರಾರಂಭ ಮಾಡಿದವನು, ಇಲ್ಲಿವರೆಗೂ ಕಂಟಿನ್ಯೂ ಆಗಿದ್ದೀನಿ. ಸೊ ಕೊನೆಗೆ ಬಹಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿನೂ ಆಗ್ಬಿಟ್ಟೆ. ಇದು 9 ಅಸೆಂಬ್ಲಿ ಎಲೆಕ್ಷನ್ ನಿಂತಿದ್ದೀನಿ. ಸೊ ನಾನು ಅಸೆಂಬ್ಲಿಗೆ ಹೋಗಿ ಭಾಷಣ ಮಾಡಕ್ ಶುರು ಮಾಡಿದಾಗ ಎಲ್ಲೆಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗಳೆಲ್ಲ ಇದ್ರು ಅವತ್ತಿನ ಕಾಲದಲ್ಲಿ. ಅವ್ರ ಮುಂದೆ ಹೆಂಗಪ್ಪ, ಏನು ಎಜುಕೇಶನ್ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಅಂತೇಳಿ ನಾನು ಎಜುಕೇಶನ್ಗೆ ಹೆಚ್ಚಿಗೆ ಒತ್ತು ಕೊಡ್ಲಿಲ್ಲ. ಎಷ್ಟು ಆಸಕ್ತಿ ಕೊಡಬೇಕೋ ಆಸಕ್ತಿ ನನಗೆ ಕೊಡ್ಲಿಲ್ಲ. ಈಗ ನೀವೆಲ್ಲ ಬುದ್ಧಿವಂತರಿದ್ದೀರಿ, ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ. ಈಗ ನಿಮ್ ಕಾಲದಲ್ಲಿ ಬಹಳ ಈಗ ಟೆಲಿಫೋನ್ ಬಂದ್ಬಿಟ್ಟಿದೆ. ಫೋನ್ ಅಲ್ಲೇನೆ ಎಲ್ಲ ಪ್ರಪಂಚದಲ್ಲಿ ಏನೇನ್ ಆಗ್ಬೇಕು ಎಲ್ಲ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ಸೊ ಅಷ್ಟು ಸಮಾಜ ಬದಲಾವಣೆ ಆಗಿದೆ. ಆಮೇಲೆ ನಾನು ಕಷ್ಟ, ಅಯ್ಯೋ ನಾನೇನೋ ಓದಿಲ್ವಲ್ಲ ಅಂತೇಳಿ ನನ್ನ ಮಕ್ಳಿಗೆ ಓದಿಸ್ಬೇಕು ಅಂತೇಳಿ, ನನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತೇಳಿ ನನಗೂ NPS ಸ್ಕೂಲಲ್ಲಿ ಓದ್ತಾ ಇದ್ದೆ. ನನಗೂ TC ಕೊಟ್ಟು ಕಳಿಸ್ಬಿಟ್ಟಿದ್ರು. ಸೊ ಇವ್ ಸರಿಯಾಗಿ ಓದಿಲ್ಲ ಅಂತ ತಿರ್ಗಾ ನಾನು ಅದೇ ಸ್ಕೂಲ್ಗೆ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟೆ. ಅದನ್ನೆಲ್ಲ ಹೇಳ್ಕೊಂಡ್ರೆ 1 ಗಂಟೆ ಆಗ್ತದೆ, ಈಗ ಹೇಳೋದು ಬೇಡ. ಆಮೇಲೆ ಕೊನೆಗೆ ನನ್ನ ಮಕ್ಳಿಗೆ ಒತ್ತಾಯ ಮಾಡ್ತಾ ಇದೆ, ಓದ್ಬೇಕು ಅಂತ. ಸೊ ನನ್ನ ಹೆಂಡತಿ ಅದನ್ನ ಜವಾಬ್ದಾರಿ ತೆಗೆದುಕೊಂಡು ನೀನು ಓದಿಸ್ಬೇಕು ಮಕ್ಳಿಗೆ ಅಂತೇಳಿ ಬಹಳ ಕಷ್ಟಪಟ್ಬಿಟ್ಟು ಓದಿಸಿದ್ದಾರೆ. ಬಹುಶಃ ಬಹಳ ಜನ ನನ್ನ ಮಗಳನ್ನು ಫಾಲೋ ಮಾಡ್ತಾ ಇರ್ಬೇಕು ಅನ್ಕೊಂಡಿದ್ದೀನಿ. ಅವಳು ಒಬ್ಬ ಎಜುಕೇಶನಿಸ್ಟ್ ಆಗಿ ಈಗ ನಮ್ಮ ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಮತ್ತು ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇರುವಂತ ಅಂಬರ್ ವ್ಯಾಲಿ ಸ್ಕೂಲ್ ಇವೆಲ್ಲ ಹೆಣ್ಮಗಳು ನೋಡ್ತಾ ಇದ್ದಾಳೆ. ನನ್ನ ಮಗಳು, ದೊಡ್ಡ ಮಗಳು ನೋಡ್ತಾ ಇದ್ದಾಳೆ. ನಾನು 29 ವಯಸ್ಸಿಗೆ ಮಂತ್ರಿ ಆದೆ. ಕೃಷ್ಣ ಅವ್ರ ಸಂಪುಟದಲ್ಲಿ ಮಂತ್ರಿ ಆದೆ. ಆಮೇಲೆ 48ನೇ ವಯಸ್ಸಲ್ಲಿ 47 ಅಂತ ಕಳೆದು 2006 46ನೇ ವಯಸ್ಸಿಗೆ
ನಾನು ಗ್ರಾಜುಯೇಟ್ ಆಗಿದ್ದೆ. ಯಾವಾಗ 46 ವಯಸ್ಸಿಗೆ ಗ್ರಾಜುಯೇಟ್ ಆಗಿದ್ದು. ಸೊ ಎಲ್ಲ ಅಷ್ಟೊತ್ತಿಗೆಲ್ಲ MLA ಮಂತ್ರಿ ಎಲ್ಲ ಮುಗಿದೋಗಿ ಅರ್ಧ ಎಲ್ಲ ನಡೀತಾ ಇತ್ತು. MLA ಆದಾಗೆ ಹೋಗಿ ಯಾಕಪ್ಪ ಅಂದ್ರೆ ನನ್ನ ಮಕ್ಕಳಿಗೆ ನೀವು ಓದು 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 ಅಂತ ಗಲಾಟೆ ಮಾಡಿದ್ರೆ ನೀನ್ ಯಾಕೆ ಓದಿಲ್ಲ ಅಂತ ಎಲ್ಲಿ ಕೇಳ್ಬಿಟ್ಟರು ಅಂದ್ಬಿಟ್ಟು ಎದುರ್ಕೊಂಡು ಹೋಗಿ ನಾನು ಕಾಲೇಜಲ್ಲಿ ಓಪನ್ ಯೂನಿವರ್ಸಿಟಿಲಿ ಎಕ್ಸಾಮ್ ಬರೆದು MA ಪೊಲಿಟಿಕಲ್ ಸೈನ್ಸ್ ನ 2007ರಲ್ಲಿ ಮೈಸೂರು ಓಪನ್ ಯೂನಿವರ್ಸಿಟಿ ಗ್ರಾಜುಯೇಟ್ ಆದೆ. ಆದ್ರೆ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆದಾಗ ಏನ್ ನಂಗೆ ಸಂತೋಷ ಆಯ್ತು, ಅದಕ್ಕಿನ್ನ ದೊಡ್ಡ ಸಂತೋಷ ನಾನು ಗ್ರಾಜುಯೇಟ್ ಸರ್ಟಿಫಿಕೇಟ್ ಆದಾಗ ನನಗೆ ಆಯ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ಮ ಆಸ್ತಿ ಯಾವುದು ನಿಮ್ಗೆ ಉಳ್ಕೊಳ್ಳೋದಿಲ್ಲ. ಹಿಂದೆ ಸರ್ವಜ್ಞವರಾರು ಹೇಳ್ತಾ ಇದ್ರು, ಸರ್ವಜ್ಞ ಒಂದು ಮಾತಿರ್ತದಂತ, ನೃಪ ನೃಪ ಹಪ ಹರಿಸದ ದಾಯಾದಿ ದಕ್ಕಿಸದ ನೀರಿನಲ್ಲಿ ನೆನೆಯದ ಅಗ್ನಿಯಲ್ಲಿ ಸುಳದ ಒಂದು ಗುಪ್ತ ನಿಧಿ ಯಾವ್ದಪ್ಪ ಅಂದ್ರೆ ಅದು ವಿದ್ಯೆ. ಅದರಿಂದ ಸೊ ಯಾರು ಕಿತ್ಕೊಂಡು ಹೋಗಕ್ಕಾಗಲ್ಲ, ರಾಜರು ಕಿತ್ಕೊಂಡು ಹೋಗಕ್ಕಾಗಲ್ಲ, ನಾನಂತವನು ಕಿತ್ಕೊಳಕ್ಕಾಗಲ್ಲ, ಇಲ್ಲ ನಿಮ್ ವಿದ್ಯೆನ ನೀರಲ್ಲೂ ನೆನೆಸಕ್ಕಾಗಲ್ಲ, ಇಲ್ಲ ಅದನ್ನ ಸುಡಕ್ಕೂ ಆಗಲ್ಲ. ಸೊ ಹಂಗೆ ಅದೊಂದು ಗುಪ್ತ ನಿಧಿ ನನಗೆ ಬರೋದ್ ಬಹಳ ಕಷ್ಟ ಇವತ್ತು. ಆದ್ರೂ ನಮ್ಮ ಮಲಬಾರ್ ಎಜುಕೇಶನ್ ಸಂಸ್ಥೆಯವರು ನನಗೆ ಅತಿ ಪ್ರೀತಿಯಾದಂತಹ ಕೆಲಸ ಮಾಡ್ತಾ ಇದಾರಲ್ಲ, ಅವರ ಜೊತೆಲಿ ಸರ್ಕಾರ ಇದೆ, DK ಶಿವಕುಮಾರ್ ಇದ್ದಾನೆ ಅಂತ ಹೇಳಲಿಕ್ಕೆ ನನಗೆ ಬಂದಿದ್ದೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.